ನಮಸ್ತೆ. ಸಬ್ಜೆಕ್ಟ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್, ಮಾಡ್ಯೂಲ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಂಡಮೆಂಟಲ್ಸ್. ಪ್ರಾಬ್ಲಮ್ ಕನ್ವರ್ಟ್ ಫಸ್ಟ್ ಒನ್ 294.6875 ಬೇಸ್ 10 ಡೆಸಿಮಲಿಂದ ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ ಪ್ರಾಬ್ಲಮ್ 356.15 ಬೇಸ್ 8 ಇಂದ ಬೈನರಿಗೆ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ. ನೆಕ್ಸ್ಟ್ ಅದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಫಸ್ಟ್ ಒನ್ ಸೊ 294.6875 ಬೇಸ್ 10 ಇದು ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟಿಂದ ಲೆಫ್ಟ್ ಸೈಡಲ್ಲಿರೋದು ಇಂಟಿಜರ್ ಪಾರ್ಟ್. ಇದು ದಿಸ್ ಈಸ್ ಫಾರ್ ಫ್ರ್ಯಾಕ್ಷನಲ್ ಪಾರ್ಟ್. ಗೊತ್ತಾಯ್ತಲ್ಲ. ಸೊ ಇಂಟಿಜರ್ ಪಾರ್ಟಿಗೆ ಅಂದರೆ ಡೆಸಿಮಲ್ ಟು ಎನಿ ರ್ಯಾಡಿಕ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಂಟಿಜರ್ ಪಾರ್ಟ್ ಏನಾಗಬೇಕು, ಸಕ್ಸಸಿವ್ ಡಿವಿಷನ್ ಮೆಥಡ್. ಯಾವ ರ್ಯಾಡಿಕ್ಸಿಗೆ ಕನ್ವರ್ಟ್ ಮಾಡಬೇಕು, ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾದರೆ ಏನು ಮಾಡಬೇಕಾಗತ್ತೆ, 294 8ಇಂದ ಡಿವೈಡ್ ಮಾಡ್ಕೊಂಡು ಹೋಗಬೇಕು. ಸೊ 8 3s 24 ಆಗುತ್ತೆ. ಗೊತ್ತಾಯ್ತಲ್ಲ. 8 3s 24. ಸೊ 29 ಮೈನಸ್ 24 ಅಂತ ಹೇಳಿದ್ರೆ 5 ಬಂತು, 54 ಆಗುತ್ತೆ ಇಲ್ಲಿ. ಗೊತ್ತಾಯ್ತಲ್ಲ. 8 64 ಆಗಿಬಿಡುತ್ತೆ. 8 7s ಆಗಲ್ಲ, 8 6 48. 8 6 48 ಅಂದರೆ 54 ಮೈನಸ್ 48 ಎಷ್ಟು, 14ನಲ್ಲಿ 8 ಅಂತ ಹೇಳಿದ್ರೆ 6. ಸೊ ರಿಮೈಂಡರ್ ಇಸ್ 6 ಆಯ್ತು. ಇದು ಕೋಶಂಟು. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡಿಕೊಡಿ. ಸೊ 294/8 ಅಂದರೆ ಸೊ 6 ಬಂತಲ್ಲ, 6 ಇಸ್ ದಿ ರಿಮೈಂಡರ್. ಇದು ಕೋಶಂಟು. ನ್ಯೂ ಕೋಶಂಟಿಗೆ ಈಗ ನಾವು ಡಿವೈಡ್ ಮಾಡಬೇಕು ರ್ಯಾಡಿಕ್ಸಿಂದ. ಇದೇ ರ್ಯಾಡಿಕ್ಸಿಂದ ಎಷ್ಟಾಗುತ್ತೆ ಇದು, 8 3s 24, 8 4s 32, 8 4s 32. ಇನ್ ರಿಮೈಂಡರ್ ಏನು ಬಂತು, 8 4s 32 ಅಂದರೆ 36 ಮೈನಸ್ 32 ಅಂತ ಹೇಳಿದ್ರೆ 4 ಇಸ್ ದ ರಿಮೈಂಡರು. ಇಲ್ಲಿ 4 ಬರುತ್ತೆ. ಸೊ 4 ಇಸ್ ಲೆಸ್ಸರ್ ದ್ಯಾನ್ 8. ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ದಿಸ್ ಈಸ್ ಫಾರ್ LSD. ಗೊತ್ತಾಯ್ತಲ್ಲ, ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ಇದು MSD, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ರೀಡ್ ಮಾಡಬೇಕಾದ್ರೆ 446 ಅಂತ ರೀಡ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 294ಗೆ 4468 ಅಂತ ಬರುತ್ತೆ. ನೆಕ್ಸ್ಟ್ ಇದು ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ, ಅದಕ್ಕೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಇಲ್ಲಿ ಬರೆದು ಬಿಡ್ತಾನೆ. 294 ಬೇಸ್ 10 ಇದ್ದರೆ ಲೈಕ್ ಎಷ್ಟು, 446 ಬೇಸ್ 8 ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟು 0.6875 ಇದೆಯಲ್ಲ, ಇದನ್ನು ನಾವು ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡಬೇಕು. 8 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 0.6875. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಬೇಗ ಆಗುತ್ತೆ. 0.6875 ಇಂಟು 8, 0.6875 ಇಂಟು 8 ಮಾಡಿದರೆ ಈಕ್ವಲ್ ಟು 5.5 ಅಂತು. ಇಲ್ಲಿ ಮತ್ತೆ ಇಂಟೀಜರ್ ಪಾರ್ಟು ಫ್ರ್ಯಾಕ್ಷನಲ್ ಪಾರ್ಟ್ ಬಂತಲ್ಲ, ಈ ಇಂಟೀಜರ್ ಪಾರ್ಟ್ ಇದೆಯಲ್ಲ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ 5 ಅಂತ. ದಿಸ್ ಈಸ್ ಯುವರ್ MSD ಆಗುತ್ತೆ. ಫಸ್ಟ್ ಬಂದಿರೋದು MSD. ನೆಕ್ಸ್ಟ್ ಈ ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ, ಇದನ್ನು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 0.5 ಅಂತ ವಿತ್ ಮಲ್ಟಿಪ್ಲೈ ವಿತ್ 8 ಅಂತ. ಅವಾಗ ಎಷ್ಟು ಬರುತ್ತೆ, 4.0 ಬಂತು. ಮತ್ತೆ ಇದನ್ನು ನೀವೇನು ಮಾಡಬೇಕು, ರೆಕಾರ್ಡ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 0 ಬಂದಿದೆಯಲ್ಲ, ಆ 0 ಇಂಟು 8 ಮಾಡಿದ್ರೆ ನಿಮಗೆ 0 ಬರುತ್ತೆ. ಸ್ಟಾಪ್ ಮಾಡಿ. ಗೊತ್ತಾಯ್ತಲ್ಲ. ಇದು ನಿಮ್ಮದು LSD, MSD ಮತ್ತು LSD. ಬೇಕಾದ್ರೆ ಇದು ತೊಗೋಬೋದು LSD ಅಂತ. ಓಕೆ. ನೆಕ್ಸ್ಟ್ ಈಗ ಏನು ಬರಿಬೇಕು, 294. ಸೊ ನೆಕ್ಸ್ಟ್ 294.6875 29 ಇದು ಬೇಸ್ ಡೆಸಿಮಲ್ನಲ್ಲಿದೆ.
ಆಕ್ಟಲಿಗೆ ಕನ್ವರ್ಟ್ ಆಗಬೇಕಂದ್ರೆ 294ದು ಆಕ್ಟಲ್ ಎಷ್ಟು 446 ಫಸ್ಟ್ MSD ಬರಿಬೇಕು. MSD ಫಸ್ಟು 446 ಇಲ್ಲಿ ಪಾಯಿಂಟ್ ಇದೆಯಲ್ಲ ಡೆಸಿಮಲ್ ಪಾಯಿಂಟು, ಈಗ ಆಕ್ಟಲ್ ಪಾಯಿಂಟಿಗೆ ಆಯಿತು. ನೆಕ್ಸ್ಟು 0.6875 ಇದೆಯಲ್ಲ, ಫಸ್ಟ್ MSD ತೊಗೋಬೇಕು. MSD ಏನು 5 4, ಸೊ 5 4 ಇಲ್ಲಿ 0 ಇದೆಯಲ್ಲ ಬಿಟ್ಟು ಹಾಕಿ, ಇಷ್ಟೇ. ಇದು ನಿಮ್ಮ ಆಕ್ಟಲ್. ಸೊ ಡೆಸಿಮಲಿಂದ ಆಕ್ಟಲಿಗೆ ಕನ್ವರ್ಟ್ ಆಗಿರೋ ಆನ್ಸರ್ ಇದು. ಅಷ್ಟಾಯ್ತಲ್ಲ. ನೆಕ್ಸ್ಟ್ ಇವಾಗ ಸೆಕೆಂಡಿಗೆ ಬರೋಣ. ಆಕ್ಟಲಿಂದ ಬೈನರಿಗೆ ಮತ್ತು ಆಕ್ಟಲಿಂದ ಡೆಸಿಮಲಿಗೆ ಕನ್ವರ್ಟ್ ಆಗಬೇಕು, ಎಷ್ಟು ಬರುತ್ತೆ ಅಂತ. ಸೊ ಸೆಕೆಂಡ್ ಒನ್ 356.15 ಇದು ಆಕ್ಟಲಲ್ಲಿದೆ. ಸೊ ಬೈನರಿಯಲ್ಲಿ ಎಷ್ಟು ಅಂತ ನೋಡಬೇಕು. ಸೊ ಬೈನರಿ ಅಂತ ಹೇಳಿದ್ರೆ 2⁻³ is 8 ಆಗುತ್ತೆ. ಈಚ್ ಆಕ್ಟಲ್ ಡಿಜಿಟಿಗೆ 3 ಬಿಟ್ ಬೈನರಿ ಮಾಡಿ ಗ್ರೂಪ್ ಮಾಡ್ಕೊಳ್ಳಿ. ಸೊ ಏನು ಬರುತ್ತಿಲ್ಲಿ, ಇಲ್ಲೇ ಬರೀತೀನಿ. ಈಕ್ವಲ್ ಟು 3 ಅಂತ ಹೇಳಿದ್ರೆ 0 2 1 is 3 ಆಯಿತು. 5ಗೆ 4 5 6 is 4 5 6 0 ಪಾಯಿಂಟ್ ಇಡಿ, ಇದು ಬೈನರಿ ಪಾಯಿಂಟ್ ಆಯಿತು. 1 ಅಂದರೆ 0 0 1, 5 is 4 0 1 is 5. ಸೊ ದಿಸ್ ಈಸ್ ಯುವರ್ ಬೈನರಿ ಆಗುತ್ತೆ. ಇಲ್ಲಿ 0 ಇದೆಯಲ್ಲ, ಬೇಕಾದ್ರೆ ಈ 0 ತೆಗೆದುಬಿಟ್ರೆ ಆಯಿತು. ಒಮಿಟ್ ಮಾಡಿದರೆ 1 1 1 1 1 1 0 1 1 1 0.001101. ಯುವರ್ ಬೈನರಿ ನಂಬರ್ ಈಸ್ ದಿಸ್ ಮಚ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಡೆಸಿಮಲಿಗೆ ಕನ್ವರ್ಟ್ ಆಗಬೇಕು. 356 ಇದೆಯಲ್ಲ, 356.15 ಅಂತ, ಅದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡಬೇಕು. ಡಿಜಿಟ್ ಹಾಕ್ಕೊಳ್ಳಿ. ಡಿಜಿಟ್ ಹಾಕಿಬಿಟ್ಟು ಯಾವುದು ಬೈನರಿ ಇದು 8 ಪವರ್ ಆಫ್ ಇಲ್ಲಿ ಲೈಕ್ ಯಾವುದಿದು ಇಂಟಿಜರ್ ಪಾರ್ಟ್ದು ಫಸ್ಟ್ ಏನು 0 1 2, ಸೊ ಇದು 2 ಆಗುತ್ತೆ. ಅಥವಾ ಎಷ್ಟು ಡಿಜಿಟ್ ಇದೆ ಅಂತ ನೋಡಿ, 3 ಡಿಜಿಟ್ಸ್ ಇದೆ. 3 - 1 ಎಷ್ಟಾಗುತ್ತೆ 2. ನೆಕ್ಸ್ಟು ಪ್ಲಸ್ 5 × 8 ಪವರ್ ಆಫ್ 3 - 2, 3 - 2 is 1 ಆಗ ಮಾಡಿ, ಇಲ್ಲಾಂದರೆ 2 1 0 ಆ ಥರನಾದರೂ ಮಾಡ್ಕೊಳ್ಳಿ. ಪ್ಲಸ್ 6 × 8 ಪವರ್ ಆಫ್ 0. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಪ್ಲಸ್ ಹಾಕಬೇಕು. 1 × ನೆಕ್ಸ್ಟ್ 8 ಪವರ್ ಆಫ್ -1 ಹಾಕಬೇಕು. ನೆಕ್ಸ್ಟ್ ಪ್ಲಸ್ 5 × 8 ಪವರ್ ಆಫ್ -1 ಆದಮೇಲೆ -2 ಹಾಕಬೇಕು. ನೆಕ್ಸ್ಟು 3 × 64 ಪ್ಲಸ್ 5 8 ಅಂದರೆ 40 ಆಗುತ್ತೆ. ಪ್ಲಸ್ ಇದು 6 1s 6 ಪ್ಲಸ್ 1/8 ಪ್ಲಸ್ 5/64. ಇಷ್ಟು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಬೇಕು. ಸೊ 3 4s 12ಗೆ 2 1 ಕ್ಯಾರಿ, 3 6 18 18 ಪ್ಲಸ್ 1 is 19 ಪ್ಲಸ್ 46 ಪ್ಲಸ್ 1/8 ಅಂದರೆ ಎಷ್ಟು ಕ್ಯಾಲ್ಕುಲೇಟರಲ್ಲಿ ಮಾಡಿ, ಇಲ್ಲ ಅಂದರೆ ಗೊತ್ತಿದ್ರೆ ಬರೀರಿ. ಸೊ 1 / 8 ಈಕ್ವಲ್ ಟು 0.125 ಪ್ಲಸ್ 5/64 5 / 64 ಈಕ್ವಲ್ ಟು 0.078125 ಅಂತ ಏನೋ ಬರುತ್ತೆ. ಇದು 0.078 ಸಾಕು. ನೆಕ್ಸ್ಟ್ ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಈಕ್ವಲ್ ಟು ಪ್ಲಸ್ 192 ಪ್ಲಸ್ 46 ಪ್ಲಸ್ 0.125 ಪ್ಲಸ್ 0.078. ಓಕೆ, ಎಷ್ಟು ಬರುತ್ತೆ ಇಲ್ಲಿ 238.203125 ಬರುತ್ತೆ. ಬಟ್ ಆನ್ಸರ್ಸ್ ಏನು ತೊಗೊಳ್ಳಿ, 356.15 ಆಕ್ಟಲ್ ಈಕ್ವಲ್ ಟು 238.203 ಇನ್ ಡೆಸಿಮಲ್. ಓಕೆ, ದಿಸ್ ಇಸ್ ದ ಆನ್ಸರ್. ಇದು ಕೂಡ ಆನ್ಸರ್. ಸೊ ಚೆಕ್ ಮಾಡೋಣ ಈಗ. ಫಸ್ಟ್ ಯಾವುದು ಇದಲ್ಲ. ಸೊ 294.6875ಗೆ ಆನ್ಸರ್ ಎಷ್ಟು ಬರಬೇಕು, 446.548. ಸೊ 446.548 ಬಂದಿದೆ. 446.548 ಗೊತ್ತಾಯ್ತಲ್ಲ. ನೆಕ್ಸ್ಟು 356.158 ಆಕ್ಟಲ್ಲಿಗೆ ಏನು ಮಾಡಬೇಕು. ಸೊ ಬೈನರಿ ಆಕ್ಟಲಲ್ಲಿ ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ 3 ಬಿಟ್ ಬೈನರಿ ಇದು ಗ್ರೂಪ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೊ ಇದು
ಸೊಲ್ಯೂಷನ್ ಏನಾಗಿದೆ ಇಲ್ಲಿ ನೋಡಿ, 111 111 ಆಮೇಲೆ 0 ಮತ್ತು 111 0.001101 ಬೈನರಿ, ಇದು ಬೈನರಿ ಆಯಿತು. ನೆಕ್ಸ್ಟ್ 356.18 ಆಕ್ಟಲಿಗೆ, ಸೊ ಡೆಸಿಮಲಲ್ಲಿ ಎಷ್ಟು ಬರ್ತಾ ಇದೆ, 238.203125ನಾದರೂ ಬರೀರಿ. ಗೊತ್ತಾಯ್ತಲ್ಲ, ಇಲ್ಲಿ ಬರೆದಿದ್ದಾರೆ 20312510 ಅಂತ. ಇಲ್ಲಾಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿದರೂ ಕೊಡ್ತಾರೆ ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.